ಯಾವುದೇ ಪ್ಯಾರಾಮಿಲಿಟರಿ ಕೋರ್ಸ್ ಆಗಿರ್ತಕ್ಕಂಥ CISF CRPF BSF ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಬೇಕು. ಒಂದು 5 ಮಿಸ್ಟೇಕ್ಸ್ ಗಳಾದ್ರೂ ಯಾವುದು ತಿದ್ಕೊಂಡ್ರೆ ನಮ್ಗೆ ನೌಕರಿ ಆಗ್ತದ. ಅಪ್ರಾಕ್ಸಿಮೇಟ್ ಮ್ಯಾಥ್ಸ್ ಅಲ್ಲಿ 15 ಕ್ವಶನ್ಸ್ ಅನ್ನ 15 ಮಿನಿಟ್ಸ್ ಅಲ್ಲಿ ಹಾಕ್ಬೋದು. ರೀಸನಿಂಗ್ 20 ಕ್ವಶನ್ಸ್ ಅನ್ನ ಅಪ್ರಾಕ್ಸಿಮೇಟ್ 15 ಮಿನಿಟ್ಸ್ ಅಲ್ಲಿ ಹಾಕ್ಬೋದು. GK 20 ಕ್ವಶನ್ ಅನ್ನ ಆರಾಮ್ಸೆ ನಮಗೆ ಒಂದು 10 ಮಿನಿಟ್ಸ್ ಅಲ್ಲಿ ಅಷ್ಟು ಕ್ವಶನ್ಸ್ ಅನ್ನ ನಾವು ಹಾಕ್ಬೋದು. ಹಾಗಾಗಿ ಹಿಂದಿ ಗ್ರಾಮರ್ ಮತ್ತು ರೀಸನಿಂಗ್ ಹೈಯೆಸ್ಟ್ ಟೈಮ್ ತಗೊಂಡು ನಾವು ಏನಾದ್ರು ಬಿಡಿಸಿದ್ರೆ ಆದ್ರೆ 100% ನಾವು ಸೆಲೆಕ್ಷನ್ ಆಗ್ತೀವಿ. ವಿದ್ಯಾರ್ಥಿಗಳೇ, ನಿಮ್ಮ ನೌಕರಿ ಆಗದಂತೆ ನಿಮ್ಮನ್ನ ತಡಿತಕ್ಕಂತಹ 5 ಮಿಸ್ಟೇಕ್ಸ್ ಗಳ ಕುರಿತಂತೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮೆಲ್ಲರ ಒಂದು ಕನಸಿರ್ತದೆ, ಒಂದು ಸರ್ಕಾರಿ ನೌಕರಿ ಮಾಡ್ಕೋಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಎಷ್ಟೆಷ್ಟೋ ಪ್ರಿಪರೇಷನ್ ಅನ್ನ ಮಾಡ್ತಿರ್ತೀವಿ, ಅವೆಲ್ಲವೂ ರಾಂಗ್ ವೇದಲ್ಲಿ ಇರ್ತವೆ ಅಂತಕ್ಕಂಥದ್ದು ಕೂಡ ಈ ಒಂದು ವಿಡಿಯೋದಿಂದ ನಿಮ್ಗೆ ತಿಳಿದು ಬರ್ತದೆ. ಹಾಗಾದ್ರೆ ಆ ಒಂದು 5 ಮಿಸ್ಟೇಕ್ಸ್ ಗಳಾದ್ರೂ ಯಾವುವು, ಅವುಗಳನ್ನ ನಾವು ತಿದ್ಕೊಳ್ಬಹುದಾ, ತಿದ್ಕೊಂಡ್ರೆ ನಮ್ಗೆ ನೌಕರಿ ಆಗ್ತದ ಅಂತಕ್ಕಂಥ ಕುರಿತಂತೆ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಇದುವರೆಗೆ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಂತಹ ಒಳ್ಳೆ ಒಳ್ಳೆ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಮೊದಲನೇ ಮಿಸ್ಟೇಕ್ ಯಾವುದು ಅನ್ನೋದನ್ನ ನಾವೀಗ ನೋಡೋಣ. ವಿದ್ಯಾರ್ಥಿಗಳೇ, ನಾವೆಲ್ಲರೂ ಟೆಸ್ಟ್ ಕೊಡ್ತೀವಿ, ಟೆಸ್ಟ್ ಬರಿತೀವಿ, ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀವಿ, ಮಾಕ್ ಟೆಸ್ಟ್ ಗಳನ್ನ ಬರಿತೀವಿ. ಬರೆದ ನಂತರ ನಮ್ಮ ಸ್ಕೋರ್ ಮಾತ್ರ ನಾವು ನೋಡ್ತೀವಿ, ನಮ್ಮ ಸ್ಕೋರ್ ಮಾತ್ರ ನೋಡ್ತೀವಿ. ಇಲ್ಲೊಂದು ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ. ಪ್ರಶ್ನೆಗಳು ಎಲ್ಲಿಂದ ಬಂದಿದ್ದಾವೆ, ಹೇಗೆ ಬಂದಿದ್ದಾವೆ, ಮತ್ತೆ ಯಾವ ಚಾಪ್ಟರ್ ನಿಂದ ಬಂದಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ನಾವು ಇದನ್ನ ಮಾಡೋದೇ ಇಲ್ಲ. ಹಾಗೆ ಟೆಸ್ಟ್ ಬರಿತೀವಿ, ಮುಂದಿನ ಟೆಸ್ಟ್ಗೆ ಹೋಗ್ತೀವಿ, ಟೆಸ್ಟ್ ಬರಿತೀವಿ, ಮುಂದಿನ ಟೆಸ್ಟ್ಗೆ ಹೋಗ್ತೀವಿ. ಇದರಿಂದಾಗಿ ನಮ್ಮಲ್ಲಿ ಫೇಲ್ಯೂರ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ ಹೊರತು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ನೀವು ಮಾಡಬೇಕಾಗಿದ್ರು ಇಷ್ಟೇ, ಪ್ರಶ್ನೆಗಳು ಎಲ್ಲಿಂದ ಬರ್ತಾ ಇದ್ದಾವೆ, ಹೇಗ್ ಬರ್ತಾ ಇದ್ದಾವೆ, ಯಾವ ಚಾಪ್ಟರ್ ಮೇಲೆ ಬರ್ತಾ ಇದ್ದಾವೆ, ಎಷ್ಟು ಟೈಮ್ ಅನ್ನ ತೆಗೆದುಕೊಳ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ಅನಲೈಸಿಸ್ ಮಾಡಬೇಕಾಗ್ತದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅವುಗಳನ್ನ ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಬೇಸಿಕ್ ಕಾನ್ಸೆಪ್ಟ್ ಹಿಡ್ಕೊಂಡು ಅಡ್ವಾನ್ಸ್ ತನಕ ನಾವು ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ 100% ಹೇಳ್ತೀನಿ, ಕ್ವಶನ್ಸ್ 360 ಡಿಗ್ರಿಯಲ್ಲಿ ಮಾತ್ರ ಕ್ವಶನ್ಸ್ ಬರೋದ್ರಿಂದ ನಿಮ್ಮ ಪ್ರಿಪರೇಷನ್ ಒಂದ್ಸರಿ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡ್ಬಿಡಿ. ಅದ್ಭುತವಾಗಿ ಎಕ್ಸಾಮಿನೇಷನ್ ಪಾಸ್ ಮಾಡ್ಕೋತೀರಿ, ಮುಂದೆ ಹೋಗ್ತೀರಿ. ಅದೇ ರೀತಿಯಾಗಿ ನಾವು ಒಂದು ಟೆಸ್ಟ್ ಬರೆಯುವಾಗ ಒಂದಿಷ್ಟು ಕ್ವಶನ್ಸ್ ಗಳನ್ನ ತಪ್ಪಾಗಿ ಹಾಕ್ತೇವೆ, ಒಂದಿಷ್ಟು ಕ್ವಶನ್ಸ್ ಗಳನ್ನ ಬಿಟ್ಟು ಹೋಗಿರ್ತೇವೆ, ಒಂದಿಷ್ಟು ಕ್ವಶನ್ಸ್ ಗಳನ್ನ ಏನ್ ಮಾಡಿರ್ತೇವೆ ಅಂತಂದ್ರೆ ಅಜ್ಮಸ್ ಮೇಲೆ ಹಾಕಿರ್ತೇವೆ. ಅದ್ರ ಬಗ್ಗೆನೂ ನಮ್ಮಲ್ಲಿ ಒಂದು ಸ್ವಲ್ಪ ಜ್ಞಾನ ಇರಬೇಕು. ಎಷ್ಟು ಸರಿಯಾದ ಪ್ರಶ್ನೆಗಳಿಗೆ ನಾನು ಉತ್ತರಿಸಿದನೋ ಹಾಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಎಷ್ಟು ತಪ್ಪು ಪ್ರಶ್ನೆಗಳಿಗೆ ಉತ್ತರ ಹಾಕಿದ್ದೇನೆ, ಎಷ್ಟು ಬಿಟ್ಟು ಹೋಗಿದ್ದೇನೆ, ಮತ್ತು ಎಷ್ಟು ಕ್ವಶನ್ಸ್ ಅನ್ನ ಅಜ್ಮಸ್ ಮೇಲೆ ಹಾಕಿದ್ದೇನೆ ಅನ್ನೋದನ್ನು ಕೂಡ ನಾವು ಅನಲೈಸಿಸ್ ಮಾಡ್ಕೋಬೇಕು. ಯಾವ ಚಾಪ್ಟರ್ ಮೇಲೆ ಬಂದಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಆ ಚಾಪ್ಟರ್ ನ ಕಂಪ್ಲೀಟ್ ಪ್ರಿಪರೇಷನ್ ಮಾಡಬೇಕು, ಮುಂದುವರಿಬೇಕು. ಇದು ಮೊದಲನೇ ಒಂದು ಬಿಗ್ಗರ್ ಮಿಸ್ಟೇಕ್. ನನ್ನ ಪ್ರಕಾರ ಇದೊಂದು ಸಿಲ್ಲಿ ಮಿಸ್ಟೇಕ್. ಇದನ್ನ ಆರಾಮ್ಸೆ ನೀವೆಲ್ಲರೂ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ನೀವು ಎಷ್ಟೇ ಮಾಕ್ ಟೆಸ್ಟ್ ಗಳನ್ನ ಕೊಡ್ರಿ, ಎಷ್ಟೇ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ರಿ, ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಒಂದಿಷ್ಟು ಈಜಿ ಆಗಿರ್ತವೆ, ಒಂದಿಷ್ಟು ಡಿಫಿಕಲ್ಟ್ ಆಗಿರ್ತವೆ, ಒಂದಿಷ್ಟು ಮಾಡರೇಟ್ ಆಗಿರ್ತವೆ. ಅಂತಹ ಪ್ರಶ್ನೆಗಳಿಗೆ ನಾವು ಬಹಳ ಅದ್ಭುತವಾಗಿ ಆನ್ಸರ್ ಅನ್ನ ಮಾಡಿ ಅಲ್ಲಿ ಎಷ್ಟು ಮಿಸ್ಟೇಕ್ ಆಗ್ತವೆ ಅವುಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಬಿಟ್ಟು ಹೋಗಿರುವಂತ ಪ್ರಶ್ನೆಗಳ ಬಗ್ಗೆ ಕುರಿತಂತೆ ವಿಚಾರ ಮಾಡಬೇಕು. ನೆಕ್ಸ್ಟ್ ಅಜ್ಮಸ್ ಮೇಲೆ ಎಷ್ಟು ಕ್ವಶನ್ಸ್ ಆನ್ಸರ್ ಮಾಡಿದ್ದೀನಿ ಹಾಗೆ ಮಾಡಬಾರ್ದು. ಪಾಸಿಬಿಲಿಟಿ ಯಾವತ್ತೂ ಕೈ ಕೊಡ್ತದ. ಅದಕ್ಕಾಗಿ ತಲೆಯಾಗಿರ್ಲಿ ನಿಮಗ, ಅಜ್ಮಸ್ ಮೇಲೆ ಕ್ವಶನ್ಸ್ ಅನ್ನ ಹಾಕ್ಲಿಕ್ಕೆ ಹೋಗಕ್ ಹೋಗ್ಬೇಡಿ. ಯಾಕಂತಂದ್ರೆ ಅಜ್ಮಸ್ ಮೇಲೆ ಎಂದು ಕೈ ಹಿಡಿಯೋದಿಲ್ಲ. ಇನ್ನೊಂದೊಂದ್ಸರಿ ಆ ಒಂದು ಪ್ರಶ್ನೆ ಪತ್ರಿಕೆ ಹೇಗೆ ರೆಡಿ ಆಗಿದೆ, ಅಲ್ಲಿ ನೆಗೆಟಿವ್ ಮಾರ್ಕ್ ಇದ್ದಾವ ಅಥವಾ ಇಲ್ಲ ಅನ್ನೋದು ಕೂಡ ಡಿಪೆಂಡ್ ಆಗ್ತದೆ. ಅಲ್ಲಿ ಏನಾದ್ರೂ ನೆಗೆಟಿವ್ ಮಾರ್ಕ್ ಇರ್ಲಿಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್. ನಿಮ್ಗೆ ಗೊತ್ತಿರದೇ ಇರತಕ್ಕಂತ ಪ್ರಶ್ನೆಯನ್ನ ಒಂದಿಷ್ಟು ಆಪ್ಷನ್ ಗಳನ್ನ ತೆಗೆದು ಹಾಕೋದ್ ಮೂಲಕ ಅಥವಾ ಒಂದಿಷ್ಟು ಏನಂತಂದ್ರೆ ಊಹೆ ಮಾಡೋದ್ರ ಮೂಲಕ ಆನ್ಸರ್ ಅನ್ನ ಹಾಕ್ಬಹುದು, ನೋ ಪ್ರಾಬ್ಲಮ್. ಅಲ್ಲಿ ನೆಗೆಟಿವ್ ಮಾರ್ಕ್ ಇರ್ದಿದ್ರೆ. ಒಂದ್ ವೇಳೆ ಅಲ್ಲಿ ನೆಗೆಟಿವ್ ಮಾರ್ಕ್ ಇದ್ರೆ ವಿದ್ಯಾರ್ಥಿಗಳೇ, ನಿಮ್ಗೆ ಒಂದು ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನೆಗೆಟಿವ್ ಮಾರ್ಕ್ ಇದ್ರೆ ನಾವು ಅಜ್ಮಸ್ ಮೇಲೆ ಹಾಕುವಂತ ಪ್ರಶ್ನೆಗಳನ್ನ ಬಿಟ್ಟು ಹೋದ್ರೆ ಬಹಳಷ್ಟು ಸೇಫ್ ಇರ್ತೀವಿ. ನಾವು ಸೇಫ್ ಆಗಕ್ ಹೋಗಿ ಡೇಂಜರ್ ಝೋನ್ ಅಲ್ಲಿ ಹೋಗ್ತಾ ಇದ್ದೀವಿ, ಊಹೆ ಮೂಲಕ ಪ್ರಶ್ನೆಗಳನ್ನ ಹಾಕಿ. ಹಾಗಾಗಿ ಈ ತಪ್ಪನ್ನ ಯಾರು ಮಾಡಕ್ ಹೋಗ್ಬೇಡ್ರಿ, ಮುಂದ ಮೂವ್ ಆಗೋಣ್ರಿ. ಮುಂದಿನ ಒಂದು ಮಿಸ್ಟೇಕ್ ಯಾವುದು, ಅದು ಕೂಡ ಬಹಳ ಸಿಲ್ಲಿ ಮಿಸ್ಟೇಕ್ ಇದೆ.
ನಾವು ಏನ್ ಮಾಡ್ತಾ ಇದೀವಿ, ಅಪ್ಲಿಕೇಶನ್ ಕಾಲ್ಫಾರ್ಮ್ ಆದ ತಕ್ಷಣ ಅಪ್ಲಿಕೇಶನ್ ಹಾಕಿ ಆ ನಂತರ ನಾವು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಹಾರ್ಡ್ಲಿ ನಮಗೆ ಒಂದು 35ರಿಂದ 45 ದಿನ ಟೈಮ್ ಅವ್ರು ಕೊಡ್ಬೋದು. ಅಷ್ಟರಲ್ಲಿ ಹೇಗೆ ಪ್ರಿಪರೇಷನ್ ಆಗ್ತದೆ, ಅಷ್ಟರಲ್ಲಿ ಹೇಗೆ ರಿವಿಷನ್ ಆಗ್ತದೆ? ಅದಕ್ಕಾಗಿ ವಿದ್ಯಾರ್ಥಿಗಳೇ, ಕಾಲ್ಫಾರ್ಮ್ ಆಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಕಾಲ್ಫಾರ್ಮ್ ಆಗೋಕ್ಕಿಂತ ಮುಂಚಿತವಾಗಿ ಅಟ್ಲೀಸ್ಟ್ ಒಂದು 60 ಡೇಸ್ ಆದ್ರೂ ಅಭ್ಯಾಸ ಮಾಡಿ ಮುಗಿಸ್ಕೊಳ್ಳಿ. ಆ ನಂತರ ಒಂದು 30% ರಿವಿಷನ್ ಮಾಡ್ಕೊಳ್ರಿ, 100% ಸೆಲೆಕ್ಷನ್ ಆಗ್ತೀರಿ. ಅರ್ಲಿ ಬರ್ಡ್ ಗೆಟ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರ. ಯಾವ ಪಕ್ಷಿ ಬೇಗ ಹೇಳ್ತದ ಆ ಪಕ್ಷಿಗೆ ಆಹಾರ ಹೇಗೆ ಸಿಗ್ತದೋ ಅದೇ ರೀತಿ ಯಾವ ವಿದ್ಯಾರ್ಥಿ ಫಸ್ಟ್ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾನೆ, ಕಾಲ್ಫಾರ್ಮ್ ಆದ ತಕ್ಷಣ ರಿವಿಷನ್ ಮಾಡ್ಕೊಳ್ತಾನೆ, ಮಾಕ್ ಟೆಸ್ಟ್ ಗಳನ್ನ ಬರೀತಾನೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾನೆ, ಆ ವಿದ್ಯಾರ್ಥಿಗೆ 100ಕ್ಕೆ 100 ಸಕ್ಸಸ್ ಸಿಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ನೀವೇನಾದ್ರೂ ಓನ್ ಪ್ರಿಪರೇಷನ್ ಮಾಡ್ತಾ ಇದ್ರೆ ಸ್ವಲ್ಪ ಟೈಮ್ ಬಹಳ ತಗೋತದೆ, ಟೈಮ್ ಕನ್ಸ್ಯೂಮಿಂಗ್ ಮಾಡ್ತದೆ. ಹಾಗಾಗಿ ಚಾನ್ಸ್ಗಳು ಏನಾಗ್ತವೆ, ಕೈ ತಪ್ಪಿ ಹೋಗುವಂತ ಒಂದಿಷ್ಟು ಏನಿರ್ತಾವಂತಂದ್ರ ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ ಆ ಚಾನ್ಸ್ ಮಿಸ್ ಆಗ್ಬಾರ್ದಂತಂದ್ರೆ ಒಳ್ಳೆ ಗುರುಗಳನ್ನ ಪಡ್ಕೊಂಡು ಒಂದಿಷ್ಟು ದಿನಗಳವರೆಗೆ ಎಫರ್ಟ್ ಹಾಕಿ ಮುಂದೆ ಮೂವ್ ಆದ್ರೆ ಇದೇ ವರ್ಷದಲ್ಲಿ ನೀವು ಅದ್ಭುತವಾದಂತ ಕನಸಿನ ನೌಕರಿಯನ್ನ ನೀವು ಈಡೇರಿಸಿಕೊಳ್ಬಹುದು. ವಿದ್ಯಾರ್ಥಿಗಳೇ, ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅಪ್ಲಿಕೇಶನ್ ಹಾಕೋದು, ಯಾವ್ದಾದ್ರು ಒಂದು ಕೋಚಿಂಗ್ ಹೋಗ್ಬಿಡೋದು. ಇದರಿಂದಲೂ ಕೂಡ ಬಹಳಷ್ಟು ಇಫೆಕ್ಟ್ ಆಗ್ತಾ ಇದೆ. ಮೊದಲು ವಿದ್ಯಾರ್ಥಿಗಳೇ ಆ ಸಂಸ್ಥೆ ಕುರಿತಂತೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ತೆಗೆದುಕೊಳ್ಳಿ. ಅಲ್ಲಿ ಯಾವ ಯಾವ ಶಿಕ್ಷಕರಿದ್ದಾರೆ, ಯಾವ ರೀತಿ ಪಾಠ ಮಾಡ್ತಿದ್ದಾರೆ, ಎಷ್ಟು ಅವರು ಸೆಲೆಕ್ಷನ್ ಕೊಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿ ಪಡ್ಕೊಂಡು ಆ ಒಂದು ಸಂಸ್ಥೆಯಲ್ಲಿ ಅಡ್ಮಿಷನ್ ಅನ್ನ ತೆಗೆದುಕೊಳ್ರಿ. ಅರ್ಲಿ ಬರ್ಡ್ ಆಗ್ರಿ, ದೌಡ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ, 100% ಅಚೀವ್ಮೆಂಟ್ ಆಗ್ತದೆ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ಎಕ್ಸಾಮಿನೇಷನ್ ಪ್ರಿಪರೇಷನ್ ಆಗ್ಲಿಕ್ಕೆ ತಯಾರಾಗಿರ್ತೀವಿ, ಮನಸ್ಸು ಮಾಡಿರ್ತೀವಿ. ಆದ್ರೆ ಎಲ್ಲರೂ ಮಾಡೋದು ಇದನ್ನೇ, ರಿವಿಷನ್ ಯಾರು ಮಾಡೋದಿಲ್ಲ. ಸಿಲೆಬಸ್ ಮುಗಿಸ್ಕೋಬೇಕು, ಸಿಲೆಬಸ್ ಮುಗಿಸ್ಕೊಂಡು ರಿವಿಷನ್ ಮಾಡ್ಬೇಕು. ಹೇಗ್ ರಿವಿಷನ್ ಮಾಡ್ಬೇಕು ನೋಡ್ರಿ, ನೀವು ಅದು ಮ್ಯಾಥ್ಸ್ ಇರ್ಲಿ, ಇಂಗ್ಲಿಷ್ ಇರ್ಲಿ, ವೊಕ್ಯಾಬ್ಯುಲರಿನ ಇರ್ಲಿ, GK ಇರ್ಲಿ, ಅಥವಾ ಜನರಲ್ ಸೈನ್ಸ್ ಇರ್ಲಿ, ರೀಸನಿಂಗ್ ಇರ್ಲಿ, ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಏನ್ ಬೇಕಾಗಿದೆ ಅಂತಂದ್ರೆ ಅದರದೇ ಆದಂತ ರಿವಿಷನ್ ಮೆಥಡ್ ಗಳಿದಾವೆ. ಆ ರಿವಿಷನ್ ಮಾಡ್ಕೋಬೇಕಾಗಿದೆ. ಆ ಪ್ರಕಾರವಾಗಿ ನಾವು ಮೂವ್ ಆಗ್ಬೇಕಾಗಿದೆ. ಒಂದಿಷ್ಟು ನಾವು ನೋಡ್ತಾ ಇದೀವಿ, 4 ಭಾಗದಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತಾ ಇದೆ. ಹೈಯೆಸ್ಟ್ ಅಂಡ್ ಹೈಯೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ 4 ಭಾಗದಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತಾ ಇದಾವೆ. GK ಮೇಲೆ ಕ್ವಶನ್ಸ್ ಬರ್ತಾ ಇದ್ದಾವೆ, ಇಂಗ್ಲಿಷ್ ಗ್ರಾಮರ್ और ಹಿಂದಿ ಗ್ರಾಮರ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅದೇ ರೀತಿಯಾಗಿ ರೀಸನಿಂಗ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಮ್ಯಾಥ್ಸ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಎಲ್ಲಾ ಕ್ವಶನ್ಸ್ ಗಳಲ್ಲಿಯೂ ಕೂಡ, ಎಲ್ಲ ಒಂದು ಸಬ್ಜೆಕ್ಟ್ ಗಳಲ್ಲೂ ಕೂಡ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಇರ್ತವೆ. ಅವುಗಳನ್ನ ನಾವು ಟ್ಯಾಕಲ್ ಮಾಡ್ಬೇಕಾದ್ರೆ ಮ್ಯಾಥ್ಸ್ ಅಲ್ಲಿ ಬಂದಿರತಕ್ಕಂತ ಹೈಯೆಸ್ಟ್ ಡಿಫಿಕಲ್ಟ್ ಆಗಿರ್ತಕ್ಕಂಥ ಟೈಮ್ ಕನ್ಸ್ಯೂಮಿಂಗ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಬಿಟ್ಟು ಇಂಗ್ಲಿಷ್ ಅಲ್ಲಿ ಬಂದಿರತಕ್ಕಂತ ಈಜಿ ಪ್ರಶ್ನೆಗಳನ್ನ, ಹಿಂದಿಯಲ್ಲಿ ಬಂದಿರತಕ್ಕಂತ ಈಜಿ ಪ್ರಶ್ನೆಗಳನ್ನ, GK ಅಲ್ಲಿ ಬಂದಿರತಕ್ಕಂತ ಈಜಿ ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ನಾವು ಒಂದಿಷ್ಟು ಸ್ಟ್ರಾಟಜಿಯನ್ನ ರೂಪಿಸ್ಕೋಬೇಕು. ಹೌದಾ? ಹಾಗಾಗಿ ವಿದ್ಯಾರ್ಥಿಗಳೇ, ಸ್ಟ್ರಾಟಜಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ರಿವಿಷನ್ ಮಾಡ್ಕೊಳ್ಳೋದು ಎಷ್ಟು ಮಹತ್ವ ಇದೆಯೋ, ಎಲ್ಲ ಎಕ್ಸಾಮ್ಗಳಿಗೂ ಒಂದು ಟೈಮ್ ಲಿಮಿಟ್ ಅಲ್ಲೇನೆ ಆನ್ಸರ್ ಮಾಡ್ಬೇಕಾಗಿರೋದ್ರಿಂದ ಡಿಫಿಕಲ್ಟ್ ಕ್ವಶನ್ಸ್, ಮೋರ್ ಟೈಮ್ ಕನ್ಸ್ಯೂಮಿಂಗ್ ಇರ್ತಕ್ಕಂಥ ಪ್ರಶ್ನೆಗಳನ್ನ ಸ್ವಲ್ಪ ಮಟ್ಟಿಗೆ ಬಿಟ್ಟು ಅಪ್ರಾಕ್ಸಿಮೇಟ್ ಮ್ಯಾಥ್ಸ್ ಅಲ್ಲಿ 15 ಕ್ವಶನ್ಸ್ ಅನ್ನ 15 ಮಿನಿಟ್ಸ್ ಅಲ್ಲಿ ಹಾಕ್ಬಹುದು. ರೀಸನಿಂಗ್ 20 ಕ್ವಶನ್ಸ್ ಅನ್ನ ಅಪ್ರಾಕ್ಸಿಮೇಟ್ 15 ಮಿನಿಟ್ಸ್ ಅಲ್ಲಿ ಹಾಕ್ಬಹುದು. GK 20 ಕ್ವಶನ್ ಅನ್ನ ಆರಾಮ್ಸೆ ನಮಗೆ ಒಂದು 10 ಮಿನಿಟ್ಸ್ ಅಲ್ಲಿ ಅಷ್ಟು ಕ್ವಶನ್ಸ್ ಅನ್ನ ನಾವು ಹಾಕ್ಬಹುದು. ಹಾಗಾಗಿ ಹಿಂದಿ ಗ್ರಾಮರ್ ಮತ್ತು ರೀಸನಿಂಗ್ ಹೈಯೆಸ್ಟ್ ಟೈಮ್ ತಗೊಂಡು ನಾವ್ ಏನಾದ್ರು ಬಿಡಿಸಿದ್ರೆ ಆದ್ರೆ 100% ನಾವು ಸೆಲೆಕ್ಷನ್ ಆಗ್ತೀವಿ. ಓಕೆನಾ? ಯಾಕಂತಂದ್ರೆ ನಾವು ಮ್ಯಾಥ್ಸ್ಗೂ ಅಷ್ಟೇ ಪ್ರಿಫರೆನ್ಸ್ ಕೊಡಬೇಕು, ರೀಸನಿಂಗ್ಗೂ ಅಷ್ಟೇ ಪ್ರಿಫರೆನ್ಸ್ ಕೊಡಬೇಕು, ಹಿಂದಿ ಅಥವಾ ಇಂಗ್ಲಿಷ್ ಗ್ರಾಮರ್ಗೂ ಅಷ್ಟೇ ಪ್ರಿಫರೆನ್ಸ್ ಕೊಡಬೇಕು, GKಗೂ ಅಷ್ಟೇ ಪ್ರಿಫರೆನ್ಸ್ ಕೊಡಬೇಕು. ನೀವು ಸೆಂಟ್ರಲ್ ಗೌರ್ಮೆಂಟ್ ಯಾವ್ದೇ ಎಕ್ಸಾಮ್ ಬರೆಯಕ್ ಹೋಗ್ರಿ, ಇಷ್ಟು ಬಿಟ್ಟ ಬೇರೆ ಏನು ಸಿಲೆಬಸ್ ಇರೋದಿಲ್ಲ ವಿದ್ಯಾರ್ಥಿಗಳೇ, ಬೇರೆ ಯಾವುದು ಸಿಲೆಬಸ್ ಇರೋದಿಲ್ಲ. ಅದಕ್ಕಾಗಿ ಒಂದು ಸಲ ಸಿಲೆಬಸ್ ಅನ್ನ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಡ್ರಿ, ಒಂದು ಸಲ ಸಿಲೆಬಸ್ ಅನ್ನ ರಿವಿಷನ್ ಮಾಡ್ಕೊಡ್ರಿ. ಇದಾದ ನಂತರ ಒಂದಿಷ್ಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಅನಲೈಸಿಸ್ ಮಾಡಿಕೊಂಡು ನಿಮ್ಮ ಸ್ಕೋರ್ ಅನ್ನ ಹೆಚ್ಚಿಸಿಕೊಳ್ಳುವಂತಹ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡಿಬಿಟ್ರೆ ಸಾಕ್ರಿ, 100% ನೀವು ಕ್ಲಿಯರ್ ಆಗ್ತೀರಿ. ನೀವು ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ಎಕ್ಸಾಮ್ ಬರೀತೀರಿ, ಎಕ್ಸಾಮ್ ಬರೋದು ಅದರಲ್ಲಿ ಸ್ಕೋರ್ ಅನ್ನ ಹೆಚ್ಚು ಮಾಡ್ಕೊಳ್ಳಕ್ಕೆ ಯಾರು ಪ್ರಯತ್ನಿಸುತ್ತಿಲ್ಲ. ಎಕ್ಸಾಮ್ ಬರೀತೀರಿ,
ಹೋಗಿ ಅಟೆಂಡ್ ಆಗಿ ಬರ್ತೀರಿ, ಏನ್ ಆಕೈತೆ ಹೇಳಿ ಏನೋ ಆಗಂಗಿಲ್ಲಪ್ಪಾಜಿ, ಹಂಗ ಉಳಿದ್ ಬಿಡ್ತೀರಿ. ಅದಕ್ಕಾಗಿ ಸ್ಕೋರ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗ್ಬೇಕಂತಂದ್ರ ಟೆಸ್ಟ್ ಕೊಟ್ಟಿರ್ತೀರಿ, ಆ ಟೆಸ್ಟ್ ಒಳಗ ಎಷ್ಟು ಸರಿಯಾಗಿರ್ತಾವ ಅಷ್ಟು ಬಿಟ್ಟು ಎಷ್ಟು ತಪ್ಪಾಗಿರ್ತಾವ ಅವುಗಳನ್ನ ಏನ್ ಮಾಡ್ಕೋಬೇಕಾಗೈತಿ, ಆ ಚಾಪ್ಟರ್ಸ್ ಗಳ ಬೇಸಿಕ್ ಅನ್ನ ಪಡ್ಕೊಂಡು ಆ ಚಾಪ್ಟರ್ ಗಳಲ್ಲಿ ನಿಮೋನಿಕ್ ಸ್ಟೈಲ್ ಅನ್ನ ಉಪಯೋಗ ಮಾಡ್ಕೊಂಡು ಆ ಚಾಪ್ಟರ್ ಮೇಲೆನೆ 1 ಲೈನ್ ಆರ್ 2 ಲೈನ್ ಮೆಥಡ್ ಹತ್ತದನ್ನ ಚೆಕ್ ಮಾಡ್ಕೊಂಡು ಮೂವ್ ಆದ್ರೆ ಸಾಕ್ರಿ. 100% ಹೇಳ್ತೀನಿ, ನಿಮಗ ಟೈಮ್ ಬಹಳಷ್ಟು ಸೇವ್ ಆಗ್ತದ. 100 ಮಾರ್ಕ್ಸ್ ಅನ್ನ ನೀವು ಪಡೆದು ನಿಮ್ಮ ಕನಸಿನ ನೌಕರಿಯನ್ನ ಪಡೆದುಕೊಳ್ಬಹುದು. ನಾವು ಇದೊಂದು 4th ಮಿಸ್ಟೇಕ್ ಏನ್ ಮಾಡ್ತೀವಿ, ಎಲ್ಲರೂ ಎಕ್ಸಾಮ್ ಬರಿತೀವಿ, ಆದ್ರೆ ಒಂದಿಷ್ಟು ಅಜ್ಮಸ್ ಮೇಲೆ ಹಾಕ್ತಿವಿ, ಒಂದಿಷ್ಟು ಕ್ವಶನ್ ಬಿಟ್ಟು ಬರ್ತೀವಿ, ಒಂದಿಷ್ಟು ಕ್ವಶನ್ ಈಜಿ ಇದ್ರು ಸದಕ್ಕೆ ಟಚ್ ಮಾಡಂಗಿಲ್ಲ, ಒಂದಿಷ್ಟು ಕ್ವಶನ್ ಡಿಫಿಕಲ್ಟ್ ಇದ್ರು ಸದಕ್ಕೆ ಅವತ್ರನ್ನ ಬಿಡಿಸ್ಕೊತ ಕೂತ್ ಬಿಡು. ಹಾಗೆ ಮಾಡಕ್ ಹೋಗ್ಬೇಡ್ರಿ. ಯಾವ ಡಿಫಿಕಲ್ಟ್ ಇದಾವೆ ಅವುಗಳನ್ನ ಬಿಟ್ಟು ಹೋಗೋದು ಅಷ್ಟೇ ಬಹಳ ಇಂಪಾರ್ಟೆಂಟ್ ಇದೆ. ರೀಸನಿಂಗ್ ಅಲ್ಲಿ ಯಾವ ಹೈಯೆಸ್ಟ್ ಟೈಮ್ ಅನ್ನ ಕನ್ಸ್ಯೂಮ್ ಮಾಡ್ತವೆ, ಜಸ್ಟ್ ಒಂದು ಕ್ವಶನ್ ಅನ್ನ ನೀವು ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಆದ್ರೆ ಒಂದೇ ಕ್ವಶನ್ ಅನ್ನ ಬಿಡಿಸಲು ಹೋಗಿ 5 ರಿಂದ 6 ಕ್ವಶನ್ ಟೈಮಿಂಗ್ ಅನ್ನ ಅದಕ್ಕೆ ನೀವೇನಾದ್ರು ಸ್ಪೆಂಡ್ ಮಾಡಿದ್ರೆ ಈಸಿ ಇರ್ತಕ್ಕಂಥ 5 ಕ್ವಶನ್ ಕೂಡ ಅಲ್ಲಿ ಏನಾಗ್ಬಿಡ್ತವೆ, ನಮ್ ಕೈ ತಪ್ಪು ಹೋಗ್ಬಿಡ್ತವೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗೊಂದು ಸ್ಟ್ರಾಟಜಿಯನ್ನ ರೂಪಿಸ್ಕೊಡ್ತೀವಿ. ನಮ್ಮ ಒಂದು ಸಂಸ್ಥೆ ಒಳಗೆ ಮುಖ್ಯವಾಗಿ ಎಲ್ಲ ಸಿಲೆಬಸ್ ಅನ್ನ ಮುಗಿಸಿಕೊಡೋದ್ರ ಜೊತೆಗೆ ಸ್ಟ್ರಾಟಜಿಗಳನ್ನ ರೂಪಿಸಿ ಟೆಸ್ಟ್ಗಳ ಮೇಲೆ ಟೆಸ್ಟ್ಗಳನ್ನ ಬರೆಸಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಅನಲೈಸಿಸ್ ಮಾಡಿ ಯಾವ ಚಾಪ್ಟರ್ ಮೇಲೆ ಹೈಯೆಸ್ಟ್ ಕ್ವಶನ್ಸ್ ಬರ್ತಾ ಇದೆ ಆ ಚಾಪ್ಟರ್ಸ್ ಗಳನ್ನ ಹೈಯೆಸ್ಟ್ ಕ್ಲಾಸಸ್ ಮಾಡಿ ರಿವಿಷನ್ ಮಾಡಿಸಿ ನಿಮೋನಿಕ್ ಸ್ಟೈಲ್ ಅಪ್ಲೈ ಮಾಡಿ ಪಿಕ್ಚರೈಸೇಷನ್ ಮೆಥಡ್ ಹಚ್ಚಿ ಅವುಗಳನ್ನ ನೆನಪಿಟ್ಟುಕೊಳ್ಳುವಂತೆ ಎಲ್ಲ ಶಿಕ್ಷಕರು ಅದ್ಭುತವಾಗಿ ಪಾಠ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಮ್ಮ ಸಂಸ್ಥೆಯ ದಾಪುಗಾಲು ಧಾರವಾಡಕ್ಕೂ ಕೂಡ ನಡೆದಿದೆ. ಧಾರವಾಡದಲ್ಲಿ ಒಂದು ನಮ್ಮ ಸಂಸ್ಥೆ ಪ್ರಾರಂಭವಾಗಿದೆ, ಅದೇ ರೀತಿ ಬನಟೆಯಲ್ಲೂ ಕೂಡ ಒಂದು ಸಂಸ್ಥೆ ಪ್ರಾರಂಭವಿದೆ. ಊಟ ವಸತಿ ಕೋಚಿಂಗ್ ಬೇಕಾದ್ರೆ ನಮ್ಮ ಬನಟಿಗೆ ಬನ್ನಿ. ಅದೇ ರೀತಿ ಕೇವಲ ನಿಮಗೆ ಆಫ್ಲೈನ್ ಕ್ಲಾಸಸ್ ಬೇಕಂತಂದ್ರೆ ಧಾರವಾಡ ಬ್ರಾಂಚ್ಗೆ ನೀವು ಹೋಗ್ಬೋದು. ವಿದ್ಯಾರ್ಥಿಗಳೇ, ಇನ್ನೊಂದು ನಾವೆಲ್ಲ ಬಿಗ್ಗರ್ ಮಿಸ್ಟೇಕ್ ಏನ್ ಮಾಡ್ತಿದೀವಿ, ಒಂದು ಗೌರ್ಮೆಂಟ್ ನೌಕರಿ ಕನಸು ಕಾಣೋದು, ಅದನ್ನ ಅಪ್ಲಿಕೇಶನ್ ಹಾಕೋದು, ಕೋಚಿಂಗ್ ತಗೊಳ್ಳೋದು, ಹೋಗಿ ಎಕ್ಸಾಮ್ ಬರೋದು, ಇದೇನಪ್ಪಾ ಅಂತಂದ್ರ ರಾಂಗ್ ವೇರ್. ಅದಕ್ಕಾಗಿ ನೀವು ಏನ್ ಮಾಡ್ಬೇಕಾಗಿದೆ, ಇದೇ ವರ್ಷ ನಿರ್ಧಾರ ಮಾಡ್ಕೊಳ್ಳಿ, ನಾನು SSC ಎಕ್ಸಾಮಿನೇಷನ್ಸ್ ಬರಿಬೇಕಾ, SSC CHSL ಬರಿಬೇಕಾ, SSC MTS ಬರಿಬೇಕಾ, ರೈಲ್ವೆ ನೇಮಕಾತಿ ಕುರಿತಂತೆ ಪರೀಕ್ಷೆಗಳನ್ನ ಬರಿಬೇಕಾ, ಅಥವಾ ಇನ್ನುಳಿದ ಯಾವುದೇ ಪ್ಯಾರಾಮಿಲಿಟರಿ ಫೋರ್ಸ್ ಆಗಿರ್ತಕ್ಕಂಥ CISF CRPF BSF ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಬೇಕಾ? ಹಾಗಿದ್ರೆ ನಾವು ಮಾಡುವಂತ ಮಿಸ್ಟೇಕ್ಸ್ ಗಳ ಯಾವುವು, ಅವುಗಳ ಮಿಸ್ಟೇಕ್ ಅನ್ನ ಹೇಗೆ ತಿದ್ಕೋಬಹುದು ಏನಂಬುದನ್ನ ಈಗ ಆಲ್ರೆಡಿ ಈ ವಿಡಿಯೋದಲ್ಲಿ ಆಲ್ರೆಡಿ ಹೇಳ್ತಾ ಬಂದಿದ್ದೇವೆ. ಇನ್ನೂ ಒಂದಿಷ್ಟು ಮಿಸ್ಟೇಕ್ಸ್ ಗಳು ಇದ್ದಾವೆ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಏನು, ಅದರ ಸಿಲೆಬಸ್ ಏನು, ಯಾವ ತರದ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದ್ದಾವೆ, ಅವುಗಳನ್ನ ಹೇಗೆ ಅನಲೈಸಿಸ್ ಮಾಡಬೇಕು ಅನ್ನೋದ್ರ ಕುರಿತಂತೆ ಕೂಡ ಇಲ್ಲಿ ನಿಮ್ಗೆ ತಿಳಿಸಲಾಗಿದೆ. ಆ ಒಂದು ಎಕ್ಸಾಮಿನೇಷನ್ ನೀವು ಕ್ರ್ಯಾಕ್ ಮಾಡ್ಕೋಬೇಕಂತ ಹೇಳಿ ಒಂದು ಪ್ಲಾನ್ ಮಾಡ್ಕೋಬೇಕು. ಕಾಲ್ಫಾರ್ಮ್ ಆಗೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಒಂದ್ಸಲ ತರಬೇತಿ ಮುಗಿಸ್ಕೊಂಡು ಅದರ ರಿವಿಷನ್ ಮಾಡ್ಕೊಂಡು ಕಾಲ್ಫಾರ್ಮ್ ಆದ ನಂತರ ಅಪ್ಲಿಕೇಶನ್ ಹಾಕೊಂಡು ಮತ್ತೆ ರಿವಿಷನ್ ಮಾಡ್ಕೊಂಡು ಹೋಗಿ ಏನಾದ್ರೂ ಎಕ್ಸಾಮ್ ಬರೆದ್ರೆ 100% ನಿಮ್ ಗೋಲ್ ರೀಚ್ ಆಗ್ತೀರಿ. ನೀವು ಅನ್ಕೊಂಡಂತ ಕನಸ ಈಡೇರ್ತದ. ನಿಮ್ಮಲ್ಲಿ ಮೊದಲನೇದಾಗಿ ಏನಿಲ್ಲ ಅಂತಂದ್ರೆ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಇಲ್ಲ. ಹೈಯೆಸ್ಟ್ ನಾವೆಲ್ಲ ಏನಾಗಿದ್ವಿ ಅಂತಂದ್ರೆ, ಹಿಂದೊಂದು ಕಾಲ ಇತ್ತು ಜೀತದಾಳ ಪದ್ಧತಿ ಅಂತ ಹೇಳಿ. ಜೀತ ಪದ್ಧತಿ ಅಂದ್ರ ಬೇರೆದವ್ರ ಮನ್ಯಾಗ ಹೋಗಿ ನಾವು ಜೀತ ಇದ್ದ ಅವ್ರು ಹೇಳಿದಂಗ ಕೆಲಸ ಮಾಡುವಂತ ಒಂದು ಜೀತ ಪದ್ಧತಿ ಇತ್ತು. ಅದು ಕೂಡ ಇವತ್ತು ಅವಾಗ ಒಂದಿಷ್ಟು ಜನ ಮಾತ್ರ ಜೀತದಾಳಾಗಿ ದುಡಿತಿದ್ರು. ಇವತ್ತು ಎಲ್ಲರೂ ಜೀತದಾಳಾಗಿ ದುಡಿತಾ ಇದ್ರಿ. ನೀವು ಹೇಗೆ ಅಂತ ಕೇಳ್ಬೋದು. ಎಲ್ಲರೂ ಸೋಷಿಯಲ್ ಮೀಡಿಯಾದೊಳಗ ಜೀತದಾಳಾಗಿ ಕೂತ್ ಬಿಟ್ರಿ. ಅಲ್ಲಿ ಏನನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ, ಏನನ್ನ ನಿಮ್ ಲೈಫ್ ಅನ್ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀರಿ, ಏನನ್ನ ಹೊಸದನ್ನ ಕಲಿತಾ ಇದ್ದೀರಿ, ಒಂದಿಷ್ಟು ಕ್ವಶನ್ಸ್ ಗಳನ್ನ ಹಾಕೊಂಡ್ರೆ ನನಗೆ ಒಂದೊಂದ್ಸಲ ಏನ್ ಅನ್ಸ್ತದ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಎಷ್ಟು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತಿರ್ತದ. ಅದಕ್ಕೆ ಸೋಷಿಯಲ್ ಮೀಡಿಯಾ ಕಡಿಮೆ ಮಾಡ್ಕೊಳ್ರಿ, ಸ್ಕ್ರೀನ್ ಟೈಮ್ ಅನ್ನ ಕಡಿಮೆ ಮಾಡ್ಕೊಳ್ರಿ, ಬುಕ್ ಓದುದನ್ನ ಜಾಸ್ತಿ ಮಾಡ್ಕೊಳ್ರಿ. ಇದರಿಂದಾಗಿ ನಿಮ್ಮ ಜೀವನ ಮೆಟ್ಟಿಗೆ ಹತ್ತದ. ನೀವೇನಾದ್ರೂ ಸೋಷಿಯಲ್ ಮೀಡಿಯಾ ಬೆನ್ನ ಹತ್ತಿದ್ರ ನಿಮ್ ಜೀವನ ಹಾಳಾಗಿ ಹೋಗ್ತದ. ವಿದ್ಯಾರ್ಥಿಗಳೇ, ಇದನ್ನ ನೀವು ಸ್ಪಷ್ಟವಾಗಿ ಏನಾದ್ರೂ ಇವತ್ತೇ ನಿರ್ಧಾರವನ್ನ ತೆಗೆದುಕೊಂಡ್ರೆ ಬಹಳ ಒಳಿತು. ಮುಂದೊಂದು ದಿವಸ ಜೀವನ ನರಕ ಯಾತನೆ ಅನುಭವಿಸ್ಬೇಕಾಗ್ತದ ಇವತ್ತೇನಾದ್ರೂ ನೀವು ನಿರ್ಧಾರ ಬದಲಾವಣೆ ಮಾಡ್ಕೋದೇ ಹೋದ್ರೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ಚೇಂಜ್ ಆಗ್ರಿ,
ಹಾರ್ಡ್ ವರ್ಕ್ ಮಾಡ್ರಿ, ಡೆಡಿಕೇಶನ್ ದಿಂದ ಕೆಲಸ ಮಾಡ್ರಿ. ಆದ್ರ ನೀವೆಲ್ಲ ಏನ್ ಮಾಡ್ತಾ ಇದ್ರಿ, ಒಂದು ಅಪ್ಲಿಕೇಶನ್ ಹಾಕ್ತಿರಿ, ಕಾನ್ಸಂಟ್ರೇಷನ್ ಇಲ್ಲ, ಹಾರ್ಡ್ ವರ್ಕ್ ಇಲ್ಲ, ಡೆಡಿಕೇಶನ್ ಇಲ್ಲ, ಪ್ರೀ ಪ್ಲಾನಿಂಗ್ ಇಲ್ಲ. ಪ್ರೀ ಪ್ಲಾನಿಂಗ್ ಇಲ್ಲ. ಪ್ರೀ ಪ್ಲಾನಿಂಗ್ ಇರಲಿಲ್ಲ ಅಂತಂದ್ರೆ ಇದರ ಅರ್ಥ ಏನಂತಂದ್ರ ಪ್ಲಾನಿಂಗ್ ಟು ಫೇಲ್. ಪ್ರೀ ಪ್ಲಾನಿಂಗ್ ದೊಳಗನ ಐತ್ರಿ. ಏನೈತ್ರಿ ಪ್ರೀ ಪ್ಲಾನಿಂಗ್ ಅನ್ನೋದ ಏನಪ್ಪಾ ಅಂತಂದ್ರ ನಮ್ಮನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತದ. ಅದ ನೋಡ್ರಿ, ನಾವೇನಾರ ಪ್ರೀ ಪ್ಲಾನಿಂಗ್ ಹಾಕ್ಲಿಲ್ಲ ಅಂತಂದ್ರ ವಿ ಆರ್ ಪ್ಲಾನಿಂಗ್ ಟು ಫೇಲ್. ನಾವು ಫೇಲ್ ಆಗಾಕನ ಪ್ಲಾನ್ ಹಾಕಾಕತ್ತೀವಿ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡತ್ತಿದ್ವಿ ಅಂತಂದ್ರ ತಿಳ್ಕೊಂಡ್ಬಿಡ್ರಿ, ನಾವು ಫೇಲ್ ಆಗಾಕನ ಪ್ಲಾನ್ ಹಾಕಾಕತ್ತೇವಿ. ನಮ್ದು ಏನು ಬೇಕಾಗಿಲ್ಲ, ನಮ್ಮ ಎನರ್ಜಿ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಮ್ಗೆ ಗೊತ್ತಿಲ್ಲಾರ್ದ ಅಟ್ಟು ಮಿಸ್ಟೇಕ್ಗಳು ನಡೆದ ಜೀವನ ಏನಾಗ್ಬಿಡ್ತದ್ರಿ, ಹಾಳಾಗ್ಬಿಡ್ತದ. ಅದಕ್ಕಾಗಿ ಈಗ ನಿಮ್ಮ ವಯಸ್ಸು ದುಡಿದು ತಿನ್ನುವಂತ ವಯಸ್ಸು. ನಿಮ್ಮ ವಯಸ್ಸು ಓದಿಕೊಂಡು ವಿದ್ಯಾಭ್ಯಾಸವನ್ನ ಹೆಚ್ಚಿಸಿಕೊಳ್ಳುವಂತ ವಯಸ್ಸು. ಇಂತಹ ಸಮಯದಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾ ಬೆನ್ನ ಹತ್ತಿ ನಿಮ್ಮ ಅಮೂಲ್ಯವಾದಂತ ಟೈಮ್ ಅನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಇದರಿಂದಾಗಿ ಒಂದು ಮಾತು ನನಗೆ ನೆನಪಿಗೆ ಬರ್ತದ, ಏನ್ರಿ, ದುಡಿದು ತಿನ್ನುವ ವಯಸ್ಸಿನಲ್ಲಿ ಕುಳಿತು ತಿಂದರೆ ಕುಳಿತು ತಿನ್ನುವ ವಯಸ್ಸಿನಲ್ಲಿ ಬೇಡಿ ತಿನ್ಬೇಕಾಗ್ತದ. ವಿದ್ಯಾರ್ಥಿಗಳೇ, ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮುಂದುವರೆದಿದ್ದೇ ಆದ್ರೆ ನಿಮ್ಮ ಜೀವನ ಸಕ್ಸಸ್ ಆಗ್ತದ, ಇಲ್ಲ ಅಂತಂದ್ರ ಅಧೋಗತಿಗೆ ಹೋಗ್ತದ. ನಿಮ್ ಸಲುವಾಗಿ ನಿಮ್ಮ ತಂದೆ ತಾಯಿಗಳು ಪಕ್ಷಿ ತರ ಕಾಯ್ತಾ ಇದ್ದಾರೆ. ನನ್ನ ಮಕ್ಕಳು ಎಂದ ನೌಕರಿ ಮಾಡ್ಕೋಬಹುದು, ನನ್ನ ಮಕ್ಕಳು ಮುಂದೊಂದು ದಿವಸ ದೊಡ್ಡ ಆಫೀಸರ್ ಆಗ್ಬೋದು ಅಂತ ಹೇಳಿ. ಆ ಒಂದು ಕನಸಿನ ಬೆನ್ನತ್ತಿ ನೀವು ಏನಾರು ಹೊರಟ್ರೆ ನಿಮಗೆ ಅದ್ಭುತವಾಗಿ ತರಬೇತಿ ನೀಡತಕ್ಕಂತ ಸಂಸ್ಥೆ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟ್ಟಿ ನಿಮ್ಮ ಬೆನ್ನೆಲುಬಾಗಿ ನಿಮ್ಮನ್ನ ಸಂರಕ್ಷಿಸುವಂತೆ, ನಿಮ್ಮನ್ನ ಮುಂದೆ ಗುರಿ ಮುಟ್ಟುವಂತೆ ನಿಮಗೆ ಮಾರ್ಗದರ್ಶಕರಾಗಿ ನಮ್ಮೆಲ್ಲ ಟೀಮ್ ರೆಡಿ ಆಗಿ ಕುಳಿತಿದೆ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚ್ಗಳು ಪ್ರಾರಂಭವಾಗಿದ್ದಾವೆ. BSF SCM ಬ್ಯಾಚ್ ಈಗ ಪ್ರಾರಂಭವಾಗ್ತಾ ಇದ್ದೇವೆ. ಅದೇ ರೀತಿಯಾಗಿ ರೈಲ್ವೆ ರತ್ನ ಬ್ಯಾಚ್ ಕೂಡ ಪ್ರಾರಂಭವಾಗ್ತಾ ಇದೆ. ಅದೇ ರೀತಿಯಾಗಿ ನೀವೇನಾದ್ರೂ ಇಂಗ್ಲಿಷ್ ಗ್ರಾಮರ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ದಾವ್ರಿದ್ರೆ ಇಂಗ್ಲಿಷ್ ಗ್ರಾಮರ್ ಪೋರ್ಷನ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ವೊಕ್ಯಾಬ್ಯುಲರಿ ಆಗಿರ್ಬೋದು, ಮಾಕ್ ಟೆಸ್ಟ್ ಗಳನ್ನ ಬರಿಬೇಕು ಅನ್ಕೊಂಡಿದ್ರೆ ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಆಪ್ ನಲ್ಲಿ ಸಂಪೂರ್ಣವಾದಂತ ಕ್ಲಾಸ್ಗಳು ನಿಮಗೆ ದೊರೀತಾ ಹೋಗ್ತವೆ. ಅವುಗಳನ್ನ ಪಡ್ಕೊಂಡು ನೀವು ವಿದ್ಯಾಭ್ಯಾಸ ಮಾಡ್ಕೋಬಹುದು. ಬಬ್ರುವಾನ ಬ್ಯಾಚ್ SSC GD ಗಾಗಿ ಬಬ್ರುವಾನ ಬ್ಯಾಚ್ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಬ್ಯಾಚ್ ಅದ್ಭುತವಾದಂತ ಬ್ಯಾಚ್. ಇಡೀ ವರ್ಷದಲ್ಲಿ ಇಂತ ಬ್ಯಾಚ್ ಬಹಳ ನಿಮಗೆ ಸಿಗೋದು ರೇರ್. ಈ ಬ್ಯಾಚ್ ನಲ್ಲಿ GK ಕ್ಲಾಸ್ ಸಿಗ್ತದ. GK ಕ್ಲಾಸ್ ಅನ್ನ ಹೇಳಲಿಕ್ಕೆ 3 ರಿಂದ 4 ಶಿಕ್ಷಕರು ನಮ್ಮವ್ರು ರೆಡಿ ಇರ್ತಾರ. ಒಂದೊಂದು ಪೋರ್ಷನ್ ಒಬ್ಬೊಬ್ಬರು ಬಹಳ ಅದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ ಅನ್ನ 1 ಲೈನ್ ಆರ್ 2 ಲೈನ್ ಮೆಥಡ್ ಅಲ್ಲಿ ಬಹಳ ಈ ಒಂದು ಸ್ಮಾರ್ಟ್ ಅಪ್ರೋಚ್ ಅನ್ನ ಉಪಯೋಗ ಮಾಡಿಕೊಂಡು ಅದ್ಭುತವಾಗಿ ಶಾರ್ಟ್ ಟೈಮ್ ಅಲ್ಲಿ ನಿಮಗೆ ಬಿಡಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಒಂದಿಷ್ಟು ಪರ್ಸೆಂಟ್ ಗ್ರಾಮರ್ ರೂಲ್ಸ್ ಮೇಲೆ ಬಂದ್ರೆ, ಇನ್ನೊಂದಿಷ್ಟು ಪರ್ಸೆಂಟ್ ವೊಕ್ಯಾಬ್ಯುಲರಿ ಮೇಲೆ ಬರ್ತಾ ಇದ್ದಾವೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರ್ಬೋದು, ಆಂಟೋನಿಮ್ಸ್ ಇರ್ಬೋದು, ಸಿನೋನಿಮ್ಸ್ ಇರ್ಬೋದು, ಓಕೆನಾ, ಇಡಿಯಮ್ಸ್ ಅಂಡ್ ಪ್ರೆಸಸ್ ಇರ್ಬೋದು. ಈ ರೀತಿಯಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಬರ್ತಾ ಇದ್ದಾವೆ. ಅವುಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ನೆನಪಿಟ್ಕೊಳ್ಬೇಕು ಅನ್ನುವಂಥ ಸ್ಟ್ರಾಟಜಿ ಕೂಡ ನಮ್ಮ ಒಂದು ಬಬ್ರುವಾನ ಬ್ಯಾಚ್ ಅಲ್ಲೂ ಕೂಡ ನಿಮ್ಗೆ ಹೇಳ್ಕೊಡ್ಲಾಗ್ತದ. ಇನ್ನೊಂದಿಷ್ಟು ವಿದ್ಯಾರ್ಥಿಗಳು ನಮಗೆ ಇಂಗ್ಲಿಷ್ ಕಿಂತ ಹಿಂದಿ ಗ್ರಾಮರ್ ಬಹಳ ಈಜಿ ಆಗ್ತೈತೆ ಅನ್ನೋವಂಥವ್ರಿಗೂ ಕೂಡ ಆನ್ಲೈನ್ ನಲ್ಲೂ ಒಂದು ಬ್ಯಾಚ್ ಪ್ರಾರಂಭವಾಗ್ತಾ ಇದ್ದೇವೆ, ಆಫ್ಲೈನ್ ನಲ್ಲೂ ಬ್ಯಾಚ್ ಕೂಡ ಪ್ರಾರಂಭವಾಗ್ತಾ ಇದಾವೆ. ಹಾಗಾಗಿ ಬಬ್ರುವಾನ ಬ್ಯಾಚ್ ನೀವು ಜಾಯಿನ್ ಆಗ್ಬಹುದು. ಅದೇ ರೀತಿಯಾಗಿ ಈಗ ಮೊನ್ನೆ CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಫಿಸಿಕಲ್ ಪಾಸ್ ಮಾಡ್ಕೊಂಡು ಬಂದಿದ್ದೀರಿ. ಇನ್ನೇನು ನಿಮ್ಮ ಗುರಿ ಮುಟ್ಟೋದ್ರಲ್ಲಿ ಬಹಳಷ್ಟು ದೂರ ಏನಿಲ್ಲ, ಬಹಳ ಸಮೀಪ ಬಂದಿದೆ. ಅದಕ್ಕಾಗಿಯೂ ಕೂಡ ಒಂದು ಹೊಸ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ಆನ್ಲೈನ್ ಕ್ಲಾಸ್ ಪ್ರಾರಂಭವಾಗಿದೆ, ಆಫ್ಲೈನ್ ಕೂಡ ಕ್ಲಾಸಸ್ ಪ್ರಾರಂಭವಾಗ್ತಾ ಇದಾವೆ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಒಂದು ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು, 100% ನಿಮ್ಮ ನೌಕರಿ ನಿಮ್ಮ ಕೈಯಲ್ಲಿ ಅಂತಾನೆ ಹೇಳ್ಬೋದು. 8050120045 ನೋಡ್ರಿ, ಇನ್ನೊಂದ್ಸರಿ ನಂಬರ 8050120045. ಈ ನಂಬರ್ಗೆ ಒಂದ್ಸಲ ನೀವು ಕಾಲ್ ಮಾಡ್ರಿ, ನಿಮ್ಮ ಒಂದು ಕುಂದು ಕೊರತೆಗಳನ್ನ ಕೇಳ್ರಿ ಅಂತ ಹೇಳ್ತಾ ಈ ಒಂದು ಬ್ಯಾಚ್ ಕುರಿತಂತೆ ಇಷ್ಟು ಮಾಹಿತಿ. ಇದುವರೆಗೆ ಈ ಕ್ಲಾಸ್ ಅನ್ನ ನೋಡಿದ್ದೀರಿ, ಎಂಜಾಯ್ ಮಾಡಿದ್ದೀರಿ. ಯಾರು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಬಟನ್ ಅನ್ನ ಒತ್ತಿ ಒಂದು ಲೈಕ್ ಕೊಡ್ರಿ.
ಆ ಲೈಕೇ ನಮಗೆ ಮೋಟಿವೇಶನ್. ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ, ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇದ್ದೇನೆ. ಮತ್ತೆ ಎಂತಹ ವಿಡಿಯೋಗಳು ಬೇಕು ಎಂಬುದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಾ ಆ ಪ್ರಕಾರದ ವಿಡಿಯೋಗಳನ್ನ ನಿಮ್ಗೆ ಮಾಡ್ತಾ ಹೋಗ್ತೀನಿ. ಸ್ಟ್ರಾಟಜಿಯನ್ನ ರೂಪಿಸ್ಕೊಡ್ತಾ ಹೋಗ್ತೀವಿ. ಅದನ್ನ ಬಳಸ್ಕೊಂಡು ನೀವು ಅತ್ಯುತ್ತಮವಾದಂತ ರೀತಿಯಲ್ಲಿ ಬೆಳೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಲ್ಲೆ. ನಮ್ಮ ಸಂಸ್ಥೆಯಿಂದ ಕಡಿಮೆ ಅವಧಿಯಲ್ಲಿ 750ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಅದೇ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ ಅಲ್ಲೂ ಕೂಡ ಹಲವಾರು ವಿದ್ಯಾರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಆಗಿ SD ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಿಮ್ಮ ಕನಸು ಕೂಡ ಈಡೇರೋದ್ರಲ್ಲಿ ಎರಡು ಮಾತಿಲ್ಲ. ನಿಮ್ಮಲ್ಲಿ ಒಂದು ಡೆಡಿಕೇಶನ್ ಇರಲಿ, ನಿಮ್ಮಲ್ಲಿ ಒಂದು ಕಾನ್ಸಂಟ್ರೇಷನ್ ಇರಲಿ, ನಿಮ್ಮಲ್ಲಿ ಒಂದು ಹುರುಪು ಹುಮ್ಮಸ್ ಇರಲಿ. ನಿಮಗೆ ಏನಾದರೂ ಗುರುಗಳ ಅವಶ್ಯಕತೆ ಬಿದ್ದಿದ್ರೆ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಾಟಿ ಟೀಮ್ ಆಲ್ರೆಡಿ ಸದಾ ಸಿದ್ಧವಾಗಿ ನಿಂತಿದೆ. ಅದಕ್ಕಾಗಿ ಎಲ್ಲರೂ ಹಿಂದೆ ಸಂಪರ್ಕಿಸಿ 8050120045 ಅಂತಕ್ಕಂಥ ನಂಬರ್ಗೆ. ಓಕೆ, ಇಲ್ಲಿವರೆಗೆ ಈ ಕ್ಲಾಸ್ ಅನ್ನ ಕೇಳಿದಕ್ಕೆ ತಮಗೆಲ್ಲರಿಗೂ ನಗುತ್ತಾ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ. ನಮಸ್ಕಾರ.